ಮೊದಲಿಗೆ ನನ್ನ ಎಲ್ಲ ವೀಕ್ಷಕ ಬಂಧುಗಳಿಗೆ ನಿಮ್ಮ ಇಂದ್ರಿಯ ಸ್ವಾಮಿ ಹಿರೇಮಠ್ ಮಾಡುವಂತಹ ಭಕ್ತಿಪೂರ್ವಕ ನಮಸ್ಕಾರಗಳು. ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾಂ ದ್ರವಿಣಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವ ದೇವ. ಮೊಟ್ಟ ಮೊದಲಿಗೆ ಬಸವಾದಿ ಶಿವಶರಣರನ್ನ ಧ್ಯಾನವನ್ನ ಮಾಡಿಕೊಂಡು ಕಾರಣಿಕ ಯುಗಪುರುಷ ಹಾನಗಲ್ಲ ಯತಿವರರು, ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನ ಧ್ಯಾನಿಸಿಕೊಂಡು ಗದ್ದುಗೆಯನ್ನಾಗಿ ಮಾಡಿಕೊಂಡು ಗಂಧರ್ವ ಲೋಕವನ್ನಾಗಿ ಮಾಡಿ ಸಂಗೀತ ಲೋಕವನ್ನ ಧರೆಗಿಳಿಸಿರತಕ್ಕಂತಹ ಡಾಕ್ಟರ್ ಪಂಡಿತ ಪುಚ್ಚಾಕ್ಷರಿ ಗವಾಯಿಗಳವರನ್ನ ಧ್ಯಾನವನ್ನ ಮಾಡಿಕೊಂಡು ಕಣ್ಣಿಲ್ಲದಿದ್ದರೂ ಕೂಡ ಸಾವಿರಾರು ವಚನಗಳನ್ನ ರಚನೆಯನ್ನ ಮಾಡಿ ನೂರಾರು ಪುರಾಣಗಳನ್ನ ಬರೆದು ಅಂಧ ಅನಾಥ ಮಕ್ಕಳಿಗೆ ಊರುಗೋಲಾಗಿ ತಂದೆಯಾಗಿ ನಾಡಿನ ಉದ್ದಗಲಕ್ಕೂ ಜಗತ್ತಿನುದ್ದಕ್ಕೂ ಕೂಡ ವೀರೇಶ್ವರ ಪುಣ್ಯಾಶ್ರಮದ ಹೆಸರನ್ನ ಬೆಳಗಿಸಿ ಪ್ರತಿ ಮನೆಗೂ ಕೂಡ ಸಂಗೀತ ಧಾರೆಯನ್ನ ಹರಿಸಿರ್ತಕ್ಕಂತಹ ಎನ್ನೊಡೆಯ ಪದ್ಮಭೂಷಣ ಡಾಕ್ಟರ್ ಪಂಡಿತ ಪುಟ್ಟರಾಜ ಕವಿಗವಾಯಿಗಳನ್ನ ಧ್ಯಾನಿಸಿಕೊಂಡು ಎನ್ನ ಆರಾಧ್ಯ ದೇವಿ ನನ್ನೂರಿನ ಗ್ರಾಮ ದೇವತೆ ದ್ಯಾಮವ್ವ ದೇವಿಯನ್ನ ಆರಾಧನೆಯನ್ನ ಮಾಡಿಕೊಂಡು ಅವಳ ಆಶೀರ್ವಾದ ಮುಖೇನ ಪ್ರೇಕ್ಷಕ ಮಿತ್ರರೇ, ಈ ವಿಡಿಯೋ ಮಾಡುವ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ, ಇನ್ನೇನು ಕೆಲವೇ ದಿವಸಗಳಲ್ಲಿ ನವರಾತ್ರಿ ಪ್ರಾರಂಭವಾಗ್ತದೆ. ಆ ನವರಾತ್ರಿ ದಿನಗಳಲ್ಲಿ ನೀವೆಲ್ಲರೂ ಕೂಡ ದೇವಿಯ ಆರಾಧನೆಯಲ್ಲಿ ತೊಡಗಿಕೊಂಡು ಆ ದೇವಿಯ ಪರಾಕಾಷ್ಠೆಯಲ್ಲಿ ನಾವೆಲ್ಲರೂ ಕೂಡ ಮುಳುಗಿರ್ತೇವೆ. ಇಂತಹ ಸಂದರ್ಭದೊಳಗೆ ಇವತ್ತಿನ ವಿಷಯ ಆಧಾರಿತವಾಗಿ ಶ್ರೀಮದ್ದೇವಿ ಭಾಗವತ ಅನ್ನುವಂತಹ ಮಹಾಪುರಾಣ ಗ್ರಂಥವನ್ನ ನೀವೆಲ್ಲರೂ ಜೊತೆಗೂಡಿ ಅಧ್ಯಯನ ಮಾಡುವುದರ ಮುಖಾಂತರವಾಗಿ ಈ ಮಹಾಪುರಾಣ ಗ್ರಂಥದೊಳಗೆ ದೇವಿಯ ಲೀಲಾ ಪವಾಡಗಳನ್ನ ನೀವೆಲ್ಲರೂ ಕೇಳಿ ತಿಳಿದುಕೊಳ್ಳುವುದರ ಮುಖಾಂತರವಾಗಿ ಆ ದೇವಿಯ ಕೃಪೆಗೆ ಪಾತ್ರರಾಗೋಣ ಅನ್ನೋ ಒಂದು ಅಭಿಲಾಷೆಯನ್ನ ಇಟ್ಕೊಂಡು ಈ ವಿಡಿಯೋವನ್ನ ಮಾಡಲಾಗ್ತಾ ಇದೆ. ಈ ಮಹಾಪುರಾಣವನ್ನ ಪ್ರಾರಂಭಿಸುವುದಕ್ಕಿಂತ ಮುಂಚೆ ನಾವು ದೇವಿಯ ಆರಾಧನೆಯನ್ನ ಮಾಡಿಕೊಂಡು ನಂತರದಲ್ಲಿ ಈ ಪುರಾಣವನ್ನ ಪ್ರಾರಂಭವನ್ನ ಮಾಡೋಣ. ಓಂ ಹ್ರೀಂ ಚಂಡಿಕಾಯೈ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಜಗನ್ಮಾತೆಯನ್ನ ಎಷ್ಟು ಕೊಂಡಾಡಿದ್ರೂ ಕೂಡ ಕಮ್ಮಿ. ಸೃಷ್ಟಿ ಕಾಲದೊಳಗೆ ಸರ್ವಶಕ್ತಿಯೂ ಆಗಿರುವಂತಹ ಅವಳು ಸ್ಥಿತಿ ಕಾಲದಲ್ಲಿ ಪಾಲನಾ ಶಕ್ತಿಯೂ ಆಗಿರತಕ್ಕಂತಹ ಆ ಜಗನ್ಮಾತೆಯು ಮತ್ತು ಸಂಹಾರ ಕಾಲದಲ್ಲಿ ರುದ್ರಶಕ್ತಿಯೂ ಆಗಿರತಕ್ಕಂತಹ ಜಗನ್ಮಾತೆಯನ್ನ ನಾವು ಆರಾಧಿಸುವುದಷ್ಟೇ ಅಲ್ಲ, ಬಹಳ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಸಾಕು. ಅವಳು ಹೆಂಗಪ್ಪ ಅಂದ್ರ, ದೇವಿಯ ಮಹಾತ್ಮೆ ಹೆಂಗದ ಅಂದ್ರೆ, ಯಾವ ಮನುಷ್ಯ ಆ ದೇವಿಯನ್ನ ಸಂಪೂರ್ಣವಾಗಿ ನಂಬ್ತಾನೋ, ಯಾವ ಮನುಷ್ಯ ಪ್ರತಿ ಕ್ಷಣವೂ ಕೂಡ ಪ್ರತಿ ಹೆಜ್ಜೆಯಲ್ಲೂ ಕೂಡ ದೇವಿಯ ಸ್ಮರಣೆಯನ್ನ ಮಾಡ್ತಾ ಹೋಗ್ತಾನೋ ಅಂತವನ ಬಾಯಲ್ಲಿ ಏನು ನುಡಿತದಲ್ಲ ಅದೆಲ್ಲ ಸತ್ಯ ಆಗ್ತದ ಅನ್ನುವಂತಹದ್ದು ಒಂದು ವಿಚಾರ. ಆದ್ರೆ ಆ ಪುಣ್ಯಾತ್ಮನೇ ದೇವಿಯಾಗಿ ಪರಿವರ್ತನೆ ಆಗ್ತಾನೆ ಅನ್ನುವಂತಹದ್ದು. ಅಂದ್ರೆ ದೇವಿ ಎಷ್ಟು ಭಕ್ತಿಗೆ ಒಲಿತಾಳ ಅಂದ್ರೆ ತನ್ನನ್ನೇ ತಾನು ಸಮರ್ಪಣೆಯನ್ನಾಗಿ ಮಾಡ್ಕೊಳ್ತಾಳಂತೆ ದೇವಿ. ಅಷ್ಟು ಭಕ್ತಿಗೆ ಮುಗ್ಧೆಯಾಗಿ ಒಲಿಯತಕ್ಕಂಥವಳು ಯಾರಾದ್ರೂ ಇದ್ರೆ ಆ ಜಗನ್ಮಾತೆ ಅಂತಕ್ಕಂಥವಳು. ಹಾಗಾಗಿ ಆ ಜಗನ್ಮಾತೆಯ ಆಶೀರ್ವಾದವನ್ನ ನೀವೆಲ್ಲರೂ ಕೂಡ ಪಡೆದುಕೊಳ್ಳೋಣ. ಪುಣ್ಯಾತ್ಮರೇ, ಈಗ ನಾವು ಪುರಾಣದ ವಿಷಯಕ್ಕೆ ಬರುವಂತರಾಗೋಣ. ಹೀಗೆ ಒಂದು ದಿವಸ ಸುತ ಪುರಾಣಿಕರು ಮತ್ತು ಋಷಿಗಳ ನಡುವೆ ಸಂವಾದ ಏರ್ಪಟ್ಟಿರ್ತದೆ. ಈ ಸಂದರ್ಭದೊಳಗೆ ಎಲ್ಲಾ ಋಷಿ ಮುನಿಗಳು ಕೂಡಿಕೊಂಡು ಒಂದು ಮಾತಾಡಿಕೊಂಡು ಆ ಸುತ ಪುರಾಣಿಕರನ್ನ ಕೇಳ್ತಾರಂತೆ, ಹೇ ಮಹಾ ತಪಸ್ವಿಯೇ, ನಿಮ್ಮಿಂದ ಹಲವಾರು ಪುಣ್ಯಕಥೆಗಳನ್ನ ನಾವೆಲ್ಲರೂ ಕೂಡ ಕೇಳಿದ್ದೇವಿ. ನಾವು ಕೂಡ ಭಾಗ್ಯಶಾಲಿಗಳು, ಪುಣ್ಯಶಾಲಿಗಳಾಗಿದ್ದೀವಿ. ಆದ್ರೆ ಯಾವ ಕಥೆಯನ್ನ ಕೇಳಿದ್ರೆ ಮನಸ್ಸು ಪ್ರಸನ್ನಗೊಳ್ಳುತ್ತದೆಯೋ, ಯಾವ ಕಥೆಯನ್ನ ಕೇಳಿದರೆ ಯಾವುದರ ಪ್ರಭಾವದಿಂದ ಮನುಷ್ಯ ಸುಲಭ ಭಕ್ತಿ ಮುಕ್ತಿ ಸಮ್ಯಕ್ ಅಧಿಕಾರಿಯಾಗುವನೋ ಅಂತಹ ಯಾವುದಾದರೂ ಕತೆ ಇದ್ರೆ ನಮಗ ತಿಳಿಸ್ಕೊಡ್ರಿ ಅಂತ ತಿಳ್ಕೊಂಡು ಋಷಿ ಮುನಿಗಳು ಎಲ್ಲರೂ ಸೇರ್ಕೊಂಡು ಸುತ ಪುರಾಣಿಕರನ್ನ ಕೇಳ್ತಾರಂತೆ.
ಇಂತಹ ಸಂದರ್ಭದೊಳಗ ಸುತ ಪುರಾಣಿಕರು ನಸುನಕ್ಕು ಹೇಳ್ತಾರಂತೆ, ನೀವೆಷ್ಟು ಭಾಗ್ಯಶಾಲಿಗಳಾಗಿದ್ದೀರಿ. ಅಂದ್ರೆ ಎಲ್ಲರಿಗೂ ಕೂಡ ಹರಿಕಥೆಗಳು ಪುಣ್ಯಕಥೆಗಳು ಕೇಳ್ಬೇಕಂತಾರ ಕರೆ, ಆದ್ರ ಸುಲಭ ಭಕ್ತಿ ಮುಕ್ತಿ ಮತ್ತು ಸಮ್ಯಕ್ ಅಧಿಕಾರವನ್ನ ಪಡೆಯುವಂತಹ ಶಕ್ತಿ ಯಾವ ಒಂದು ಕಥೆಯನ್ನ ಕೇಳಿದ್ರೆ ಸಿಗ್ತದ ಅನ್ನುವಂತಹ ವಿಚಾರವನ್ನ ನೀವೇನು ಇಟ್ಕೊಂಡು ನನ್ ಕೇಳಿಕತ್ತಿರಲ್ಲ, ನೀವೇ ಭಾಗ್ಯಶಾಲಿಗಳು. ಅಂತ ಕಥೆಯನ್ನ ನಿಮ್ಗೆ ಹೇಳ್ತೀನಿ ಅಂತ ತಿಳ್ಕೊಂಡು ಸುತ ಪುರಾಣಿಕರು ಋಷಿಗಳಿಗೆ ಹೇಳ್ತಾರಂತೆ. ಅವಾಗ ಋಷಿ ಮುನಿವರಿಯರು ಕೇಳ್ತಾರಂತೆ ಸುತ ಪುರಾಣಿಕರನ್ನ, ಅಂತಹ ಯಾವ ಪುರಾಣ ಅದ ಈ ಜಗತ್ತಿನೊಳಗ, ಆಮೇಲೆ ಎಷ್ಟು ದಿವಸ ಬೇಕಾಗ್ತದ ಅದನ್ನ ಕೇಳಲಿಕ್ಕೆ, ಆ ಪುರಾಣದಲ್ಲಿ ಬರ್ತಕ್ಕಂತಹ ದೇವತೆಗಳು ಯಾರ್ಯಾರು, ಆ ದೇವತೆಗಳನ್ನ ಯಾವ ರೀತಿಯಾಗಿ ಪೂಜೆಯನ್ನ ಮಾಡಬೇಕು, ಮತ್ತು ಅದರಿಂದ ನಮ್ಗೆ ಏನು ಲಾಭ ಸಿಗ್ತದೆ. ಮತ್ತೆ ಕೇಳ್ತಾರಂತವ್ರು, ಇದನ್ನ ಹಿಂದೆ ಯಾರ್ಯಾರು ಕೇಳಿದಾರ ಅವ್ರಿಗೆ ಏನೇನ್ ಲಾಭ ಆಗದ ಅಂತ ಋಷಿ ಮುನಿಗಳು ಆ ಸುತ ಪುರಾಣಿಕರನ್ನ ಕೇಳ್ತಾರಂತೆ. ಅವಾಗ ಸುತ ಪುರಾಣಿಕರು ಹೇಳ್ತಾರ, ತಮ್ಮ ಗುರುಗಳನ್ನ ನೆನೆಸ್ಕೊಳ್ತಾರ. ಆ ಸಂದರ್ಭದೊಳಗೆ ಅವರ ಗುರುಗಳು ಯಾರಪ್ಪ ಅಂದ್ರ ಶ್ರೀ ಭಗವಾನ್ ವಿಷ್ಣುವಿನ ಅವತಾರವಾಗಿರ್ತಕ್ಕಂತಹ, ವಿಷ್ಣುವಿನ ಅಂಶಜವಾಗಿರ್ತಕ್ಕಂತಹ ವೇದವ್ಯಾಸ ಭಗವಂತ ಅಂತ. ಭಗವಂತ ವೇದವ್ಯಾಸರನ್ನ ನೆನೆಸ್ಕೊಂಡು ಹೇಳ್ತಾರಂತೆ, ಭಗವಂತ ವೇದವ್ಯಾಸರೇನು ಸಾಮಾನ್ಯರೇನಲ್ಲ. ಅವರು ವೇದಗಳನ್ನ ರಚಿಸಿ ಅವುಗಳನ್ನ 4 ಭಾಗಗಳಾಗಿ ವಿಭಜನೆಯನ್ನ ಮಾಡಿದ್ರು. ಆದರೆ ಸಂಸ್ಕಾರಹೀನರಿಗೆ, ಮೂರ್ಖ ಜನರಿಗೆ, ವೇದಾಧಿಕಾರವನ್ನ ಇಲ್ಲದಂತವರಿಗೆ, ನಾಸ್ತಿಕರಿಗೆ, ಬುದ್ಧಿಮಾಂದ್ಯರಿಗೆ, ಇವ್ರಿಗೆಲ್ರಿಗೂ ಕೂಡ ಆ ಧರ್ಮಜ್ಞಾನ ಹೇಗೆ ಉಂಟಾದೀತು ಅನ್ನುವಂತಹ ಚಿಂತೆ ಅವರನ್ನ ಕಾಡತೊಡಗಿತ್ತಂತೆ. ಆ ಒಂದು ಸಂದರ್ಭದೊಳಗೆ ಅವರ ಶಿಷ್ಯರಾಗಿ ಇರ್ತಕ್ಕಂತಹ ಸುತ ಪುರಾಣಿಕರ ಜೋಡಿ ಕುಳಿತುಕೊಂಡು 18 ಪುರಾಣಗಳನ್ನ ರಚನೆಯನ್ನ ಮಾಡ್ತಾರೆ. ಆ 18 ಪುರಾಣಗಳನ್ನ ಸಂಪೂರ್ಣವಾಗಿ ಧ್ಯಾನವನ್ನ ಪಡೆದಿರ್ತಕ್ಕಂತಹ ಆ ಸುತ ಪುರಾಣಿಕರು ಅವ್ರಿಗೂ ಕೂಡ ಈ ವಿಚಾರ ಬಂದಾಗ ಹೇಗೆ ಜ್ಞಾನ ಪ್ರಾಪ್ತಿಯನ್ನ ಮಾಡ್ಕೊಳ್ಬೇಕು ಇಂತಹ ಮೂರ್ಖ ಜನರು ಕೂಡ ಅಂದಾಗ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಧರ್ಮ ಜ್ಞಾನಾರ್ಥ ಅನ್ನುವಂತಹ ಪುರಾಣವನ್ನ ಸಂಪಾದನೆಯನ್ನ ಮಾಡ್ತಾರೆ. ಯಾರ ಆಶಯದೊಂದಿಗೆ ಅಂದ್ರೆ ಶ್ರೀ ಭಗವಂತ ವೇದವ್ಯಾಸರ ಆಶಯದೊಂದಿಗೆ ಮತ್ತು ಅವರ ಸಲಹೆಯೊಂದಿಗೆ ಧರ್ಮ ಜ್ಞಾನಾರ್ಥ ಅನ್ನುವಂತಹ ಪುರಾಣವನ್ನ ಸಂಪಾದನೆಯನ್ನ ಮಾಡಿಕೊಂಡು ಅದರಿಂದ ಶ್ರೀ ದೇವಿ ಭಾಗವತ ಅನ್ನುವಂತಹ ಮಹಾಪುರಾಣ ಗ್ರಂಥವನ್ನ ಶ್ರೀ ವೇದವ್ಯಾಸರು ರಚನೆ ಮಾಡ್ತಾರ ಅನ್ನುವಂತಹದ್ದು. ಪುಣ್ಯಾತ್ಮನೆ, ನಾವು ನೀವೆಲ್ಲರೂ ಕೂಡ ಇಷ್ಟು ಹೊತ್ತಿನವರೆಗೂ ಶ್ರೀಮದ್ ದೇವಿ ಭಾಗವತವನ್ನ ಯಾರು ರಚನೆ ಮಾಡಿದ್ರು, ಅದರಿಂದ ಏನೆಲ್ಲ ಲಾಭವಾಗ್ತದೆ ಅನ್ನುವಂಥ ವಿಚಾರಗಳನ್ನ ಮುಂದಿನ ವಿಡಿಯೋಗಳಲ್ಲಿ ನಾವೆಲ್ಲರೂ ಕೂಡ ತಿಳ್ಕೊಳ್ಳುವಂತರಾಗೋಣ. ನಮಸ್ಕಾರ.